ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಂಥ ವಿಷಯ, ವೇದವ್ಯಾಸರು 18 ಮಹಾಪುರಾಣಗಳನ್ನ ರಚಿಸಿದ್ರು ಅಂತ. ಅದರಲ್ಲಿ ಒಂದು ಗರುಡ ಪುರಾಣ. ಏನಕ್ಕೆ ಇದರ ಹೆಸರು ಗರುಡ ಪುರಾಣ ಅಂತ ಬಂತು ಅಂದರೆ, ವಿಷ್ಣುವಿನ ವಾಹನ ಗರುಡ. ಅವ್ರ ತಲೆ ಇದ್ದಂಥ ಸ್ವಲ್ಪ ಕ್ವಶನ್ಗಳನ್ನ ವಿಷ್ಣು ಕೇಳಿದಾಗ ವಿಷ್ಣು ಹೇಳಿದಂಥ ಉತ್ತರವನ್ನೇ ಗರುಡ ಪುರಾಣ ಅಂತ ನಾವು ಕರಿತೀವಿ. ಈಗೆಲ್ಲ ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ, ಗರುಡ ಪುರಾಣ ಅಂದರೆ ಏನು, ಅಯ್ಯಯ್ಯೋ ಇದು ಸಾವಿನ ಪುಸ್ತಕ, ನಾವಿದನ್ನು ಓದಲ್ಲ, ನಾವು ಮನೇಲಿ ಇಟ್ಕೊಳ್ಳಲ್ಲ, ಇದ್ರ ಬಗ್ಗೆ ಬರೀ ಯಮಲೋಕದ ಬಗ್ಗೆ ಮಾಡಿದ್ದಾರೆ, ನರಕದ ಬಗ್ಗೆ ಮಾತಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು, ಈ ಪುಸ್ತಕಗಳಲ್ಲಿ 2 ಭಾಗಗಳಿವೆ. ಅದರಲ್ಲಿ ಒಂದು ಪೂರ್ವ ಭಾಗ, ಇನ್ನೊಂದು ಪ್ರೇತಕಾಂಡ. ಪೂರ್ವ ಭಾಗದಲ್ಲಿ ಒಬ್ಬ ಮನುಷ್ಯ ಲೈಫಲ್ಲಿ ಹೇಗಿರಬೇಕು, ಜೀವನವನ್ನು ಹೇಗೆ ನಡೆಸಬೇಕು, ಧರ್ಮ ಎಂದರೇನು, ಕರ್ಮ ಎಂದರೇನು, ಉಪವಾಸ ಎಂದರೇನು, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಪ್ರೇತಕಾಂಡದಲ್ಲಿ ಲೈಫ್ ಆಫ್ಟರ್ ಡೆತ್. ಎಲ್ಲರೂ ಕೇಳ್ತಾರೆ ಸಾವು ಹೇಗಿರುತ್ತೆ ಅಂತ. ಅದನ್ನು ಯಾರಾದ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನಾ? ಯಾರಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವ? ಖಂಡಿತ ಮಾಡೋಕ್ಕೆ ಸಾಧ್ಯ ಅಲ್ಲ. ಆಗೋದು ಒಂದೇ ಒಂದು ಸತಿ. ಆದರೆ ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ಪ್ರೇತಕಾಂಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ಮೇಲಿಂದ ಈ ಒಂದು ಫುಲ್ ಎಪಿಸೋಡ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳೆಯಿಂದ, ಅಂದರೆ ಇವತ್ತಿನ ಬರೀ ನಿಮಗೊಂದು ಇಂಟ್ರಡಕ್ಷನ್ ಥರ ಕೊಟ್ಟು, ನಾಳೆಯಿಂದ ಫಸ್ಟ್ ಚಾಪ್ಟರ್ ಪ್ರೇತಕಾಂಡದಲ್ಲಿ ಮೊದಲನೆಯ ಕ್ವಶನ್ ಏನು ಬರುತ್ತೆ, ವಾಟ್ ಈಸ್ ಆಫ್ಟರ್ ಡೆತ್, ಸಾವಿನ ನಂತರ ಏನು ಅನ್ನೋ ಪ್ರಶ್ನೆಗೆ ನಾಳೆ ನಾನು ಉತ್ತರ ನಿಮಗೆ ಕೊಡ್ತೀನಿ. ಇನ್ನು ಮುಂದೆ ಈ 2 ಭಾಗ ಏನಿದೆ ಗರುಡ ಪುರಾಣದಲ್ಲಿ, ಎರಡನ್ನೂ ನಾವು ತಿಳ್ಕೊಂಡು ಹೋಗ್ತೀವಿ. ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ತೀನಿ, ಎಲ್ಲರೂ ತಿಳ್ಕೊಳ್ಳೋಣ, ಒಂದನ್ನು ಅರ್ಥ ಮಾಡ್ಕೊಳ್ಳೋಣ. ಗರುಡ ಪುರಾಣ ಅನ್ನೋದು ಸಾವಿನ ಪುಸ್ತಕ ಅಲ್ಲ, ಜೀವನದ ದಾರಿ ದೀಪ, ಬೆಳಕು. ಅದನ್ನು ಓದಿದ್ರೆ ನಮ್ಮ ದಾರಿ ತಪ್ಪಾಗಿದ್ರೂ ಕೂಡ ಕರೆಕ್ಟಾಗಿ ತೊಗೊಂಬರೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಸೊ ಇಷ್ಟ ಅವರು ಖಂಡಿತ ಫಾಲೋ ಮಾಡಿ. ನಾಳೆ ಎಪಿಸೋಡ್ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಶ್ರೀಮತೆ ರಾಮಾನುಜಾಯ ನಮಃ.